ನಮಸ್ಕಾರ. ಈ ವಾರದ ಶ್ರೀ ರಘುವೀರೇಶ್ವರ ವಚನ ವ್ಯಾಖ್ಯಾನಕ್ಕೆ ತಮಗೆಲ್ಲ ಸ್ವಾಗತ. ವಚನ ಹೀಗಿದೆ: ಮೊಳಕೆಯೊಡೆಯಲು ನೆಲದ ಹದ ಬೇಕು, ಜಲ ಬೇಕು, ಕೃಷಿಕನ ಬೆವರ ಹನಿ ಬೇಕು, ಸುಡದ ಬಿಸಿಲದು ಬೇಕು, ಕೊಚ್ಚದ ಮಳೆ ಬೇಕು, ಅಂತಃಸತ್ವವಿರಬೇಕು, ಬಿರಿಯುವ ಎದೆಗಾರಿಕೆ ಬೇಕು. ಅಯ್ಯ ನನ್ನೊಡಲೊಳಗೆ ನೀ ನೆಟ್ಟ ಬಿತ್ತ ಚಿಗುರುವುದೆಂದು ಕೃಪೆದೋರಿ ಬೆಳೆಸೋ, ಸಹಸ್ರಾರ ಫಲವ ಕಾಣಿಸೋ ಶ್ರೀ ರಘುವೀರೇಶ್ವರ. ಒಂದು ಕೃಷಿಯ ಚಿತ್ರವನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಬೀಜ ಬೆಳೆಯುವ ಫಲ ಕೊಡುವ ಕ್ರಮವನ್ನು ಗಮನದಲ್ಲಿಟ್ಕೊಂಡು ಈ ಒಂದು ವಚನ ರೂಪಿತವಾಗಿದೆ. ಮೊಳಕೆಯೊಡೆಯಲು ನೆಲದ ಹದ ಬೇಕು. ಸುಮ್ಮನೆ ನೆಲದ ಮೇಲೆ ಎಲ್ಲೋ ಬೀಜ ಎಸ್ತು ಬಿಟ್ಟರೆ ಅದು ಸರಿಯಾಗಿ ಫಲ ಕೊಡಲ್ಲ. ಮೊಳಕೆಯೊಡೆಯಲು ನೆಲದ ಹದ ಬೇಕು. ನೆಲದ ಹದ ನಮ್ಮ ರೈತರನ್ನು ನೋಡಿ ತಿಳ್ಕೊಬೇಕು ಹೇಗೆ ಹದ ಮಾಡ್ತಾರೆ ಅಂತ. ಮೊದಲು ಹೀಗೆ ಸೀಳುಕ್ಕೆ ಅಂತಾರೆ. ಉಕ್ಕೆ ಹೊಡೆಯೋದು ಅಂದರೆ ಹೊಲ ಉಳುವ ಕ್ರಮ. ಸೀಳುಕ್ಕೆ, ಆಮೇಲೆ ಮಗುಚುಕ್ಕೆ. ಮಗುಚುಕ್ಕೆ ಅಂದರೆ ಮಗುಚುವ ಉಕ್ಕೆ. ಸೀಳುಕ್ಕೆ ಅಂದರೆ ಈಗ ನೆಟ್ಟಗೆ, ಮಗುಚುಕ್ಕೆ ಅಂದರೆ ಈಗ ಅದಕ್ಕೆ ಅಡ್ಡವಾಗಿ. ಹೀಗೆ 2 ರೌಂಡು ಭೂಮಿಯನ್ನು ಅವರು ಉಳ್ತಾರೆ, ಭೂಮಿಯನ್ನು ಉಳುಮೆ ಮಾಡ್ತಾರೆ. ಬೀಜ ಬಿತ್ತಕ್ಕೆ ಮುಂಚೆ ನೆಲದ ಹದ ಬೇಕು, ಜಲ ಬೇಕು, ಮಳೆ ಬರಬೇಕು, ಇಲ್ಲ ನಾವು ನೀರು ಕಟ್ಟಬೇಕು, ನೀರು ಬಿಡಬೇಕು, ಅದಕ್ಕೆ ಜಲ ಬೇಕು, ಕೃಷಿಕನ ಬೆವರ ಹನಿ ಬೇಕು. ನೋಡಿ, ಇದು ಭಾಳ ಮುಖ್ಯ. ಎಲ್ಲ ಪ್ರಯತ್ನ ಮಾಡಿದೆ, ಏನೂ ಆಗಲಿ. ಪ್ರಯತ್ನ ಮಾಡಿದ್ದಕ್ಕೆ, ನಿಮಗೆ ವ್ಯಾಯಾಮ ಮಾಡಿದ್ದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಅಂಗಿ ಒದ್ದೆ ಆಗಿರಬೇಕು, ಆಗಲೇ ಮೈ ಕಟ್ಟೋದು. ಇಲ್ಲ ಸುಮ್ಮನೆ ವ್ಯಾಯಾಮ ಮಾಡ್ತೀನಿ ಅಂತಿದ್ರೆ ಮೈ ಕಟ್ಟಲ್ಲ. ಬೆಳೆ ಬೇಕು ಅಂದರೆ ಕೃಷಿಕನ ಬೆವರ ಹನಿ ಬೇಕು, ಅವನು ದುಡಿಬೇಕು ಬಿಸಿಲಲ್ಲಿ. ಸುಡದ ಬಿಸಿಲದು ಬೇಕು. ಬಿಸಿಲು ಬೇಕು. ಎಷ್ಟು ಬೇಕು? ಬೆಳೆ ಬೆಳೆಯೋಷ್ಟು ಬೇಕು. ಬೆಳೆನ ಸುಟ್ಟು ಹಾಕೋ ಅಷ್ಟು ಬಿಸಿಲು ಬರಬಾರ್ದು. ಸುಡದ ಬಿಸಿಲದು ಬೇಕು, ಕೊಚ್ಚದ ಮಳೆ ಬೇಕು. ನೋಡಿ, ಅತಿವೃಷ್ಟಿ ಅನಾವೃಷ್ಟಿ, ಜೋರು ಮಳೆ ಬಂತು, ಹಾಕಿದ ಬೀಜ ಎಲ್ಲ ಹೋಯ್ತು, ಕೊಚ್ಕೊಂಡೋಯ್ತು, ಅಥವಾ ಸಸಿ ಎಲ್ಲ ಕೊಳ್ತು ಹೋಯ್ತು. ಸೊ ಈ ಥರ ಆಗಬಾರ್ದು. ಸುಡದ ಬಿಸಿಲದು ಬೇಕು, ಕೊಚ್ಚದ ಮಳೆ ಬೇಕು, ಅಂತಃಸತ್ವವಿರಬೇಕು. ಇದು ಎಷ್ಟು ಮುಖ್ಯ ಗೊತ್ತಾ? ಅಂತಃಸತ್ವವಿರಬೇಕು. ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಎಷ್ಟೊಂದು ಜನ ಭಕ್ತರು ಬರ್ತಾಯಿದ್ರು, ಎಷ್ಟೊಂದು ಜನ ಯುವಕರು ಬರ್ತಾಯಿದ್ರು. ಅವರೆಲ್ಲರೂ ವಿವೇಕಾನಂದರಾದ್ರ? ಅವರೆಲ್ಲರೂ ನಾಗಮಹರ್ಷಯ್ಯ ಆದ್ರ? ಅವರೆಲ್ಲ ಗಿರೀಶ್ಚಂದ್ರ ಘೋಷ ಆದ್ರ? ಇಲ್ಲ. ನಾವು ಅಧ್ಯಾಪಕರು ತರಗತಿಯಲ್ಲಿ ಪಾಠ ಮಾಡ್ತೀವಿ. 50-60 ಮಕ್ಕಳು ಇರ್ತಾರೆ. 60 ಮಕ್ಕಳಿಗೂ ನಾವೇ ಒಬ್ಬನೇ ಅಧ್ಯಾಪಕ ಒಂದು ವಿಷಯದಲ್ಲಿ ನಾವು ಪಾಠ ಮಾಡ್ತೀವಿ. ಆದರೆ 60 ಮಕ್ಕಳು ಒಂದೇ ಅಂಕ ತಗೊಳ್ತಾರ? ಇಲ್ಲ. ಅವರ ಗ್ರಹಿಕೆಯ ಮಟ್ಟ ಏನೋ, ಅವರ ಅಂತಃಸತ್ವ ಏನೋ ಅಷ್ಟೇ ಅಂಕಗಳು ಬರೋದು. ಎಷ್ಟೇ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದರೂ ಎಲ್ಲ ಮಕ್ಕಳು ಒಂದೇ ಅಂಕ ಅಂತೂ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತಃಸತ್ವವಿರಬೇಕು. ಬಿತ್ತುವ ಬೀಜ ಬೆಳೆಯಾಗಬೇಕು, ಅದು ಚೆನ್ನಾಗಿ ಫಸಲು ಕೊಡಬೇಕು, ಬೆಳಿಬೇಕು, ಚಿಗುರಬೇಕು, ಚೆನ್ನಾಗಾಗಬೇಕು ಅಂತಂದರೆ ಅಂತಃಸತ್ವವಿರಬೇಕು. ನಮ್ಮ ರೈತರನ್ನು ನೋಡಿ, ಬಿತ್ತನೆ ಕಾಳು ಅಂತಲೇ ಬೇರೆ ಮಾಡಿಟ್ಕೋತಾರೆ. ಊಟ ಮಾಡೋಕ್ಕೆ ಬೇರೆ, ಆಹಾರಕ್ಕೆ ಬೇರೆ. ಬಿತ್ತನೆ ಕಾಳು ಅದು ಎಂಥದೇ ಕಷ್ಟ ಬರಲಿ ಅದನ್ನೊಂದು ಮಡಿಕೆ ಕುಡಿಕೆಯಲ್ಲಿ ತುಂಬಿಟ್ಟಿರ್ತಾರೆ. ಯಾಕೆಂದರೆ ಅದು ಬಿತ್ತನೆ ಕಾಳು, ಮುಂದಿನ ವರ್ಷ ಅದನ್ನು ಬಿತ್ತಬೇಕು. ಈಗ ಎಷ್ಟು ಜನ ಇಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇವಾಗೆಲ್ಲ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಕಂಪನಿಗಳು ಬೀಜಗಳನ್ನು ಒದಗಿಸ್ತಾ ಇದೆ. ಅದು ಪ್ರತ್ಯೇಕ ವಿಷಯ ಆಗುತ್ತೆ, ಬಿಡಿಯೋದು. ಅಂತಃಸತ್ವವಿರಬೇಕು, ಬಿರಿಯುವ ಎದೆಗಾರಿಕೆ ಬೇಕು. ಬಿರಿಯುವ ಎದೆಗಾರಿಕೆ ಬೇಕು. ತಮಾಷೆ ಅಲ್ಲ ಇದು. ಬೀಜ ತಾನು ಒಡೆದು ಒಂದು ಬೇರು ಕೆಳಗಿಳಬೇಕು, ಚಿಗುರು ಮೇಲೆ ಬರಬೇಕು. ಆ ಬಿರಿಯುವ ಎದೆಗಾರಿಕೆ ಬೇಕು. ಶ್ರೀರಾಮಕೃಷ್ಣರು ನರೇಂದ್ರನ ಮುಟ್ತಾರೆ. ಅವನ ಭೇಟಿಯಾದಾಗ
ಅವನಿಗೆ ಇಡೀ ಜಗತ್ತು ತಿರುಗಿದಾಗ ಆಗ್ಬಿಡತ್ತೆ ಅವನಿಗೆ. ಆ ಒಂದು ಇದನ್ನು ತಡ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ಆ ಅನುಭವವನ್ನು, ಭಗವತ್ ಸಾಕ್ಷಾತ್ಕಾರದ ಬ್ರಹ್ಮ ವಸ್ತುವಿನ ಅನುಭವವನ್ನು ತಡ್ಕೊಳ್ಳೋಕ್ಕಾಗಲ್ಲ. ಅವನು ಕೂಕೊಳ್ತಾನೆ, ಅಯ್ಯೋ ನನಗೇನು ಮಾಡಿಬಿಟ್ರಿ, ನಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ನನಗೆ ಬಂಧುವರ್ಗ ಇದೆ. ಬಿರಿಯುವ ಎದೆಗಾರಿಕೆ, ಅದೇ ಅದೇ ನರೇಂದ್ರ. ಆವಾಗ ಅವನು ನರೇಂದ್ರ. ಮುಂದೆ ವಿವೇಕಾನಂದರಾದಾಗ ಬೇಡ್ಕೊಳ್ತಾರೆ, ನನಗೆ ಅನುಭವ ಮತ್ತೆ ಮತ್ತೆ ಬೇಕು ಕೊಡಿ ಅಂತ. ರಾಮಕೃಷ್ಣರು ಕೊಡಲ್ಲ. ಲಾಕ್ ಮಾಡಿ ಕೀ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ಯಾವಾಗ ಬೇಕು ನಿನಗೆ ನಂಗೆ ಗೊತ್ತು, ಆವಾಗ ತಾಯಿ ಜಗನ್ಮಾತೆ ತೆಗಿತಾಳೆ ಅಂತ ಹೇಳ್ತಾರೆ. ಬಿರಿಯುವ ಎದೆಗಾರಿಕೆ ಬೇಕು, ಸುಮ್ಮನೆ ಆಗಲ್ಲ ಅದು. ಅಂತಃಸತ್ವವಿರಬೇಕು, ಬಿರಿಯುವ ಎದೆಗಾರಿಕೆ ಬೇಕು, ತನ್ನನ್ನು ತಾನು ಕಳಕೊಳ್ಳುವ ಧೈರ್ಯ ಬೇಕು. ಎಲ್ಲ ಫಿಲಾಸಫಿ ಮಾತಾಡ್ತೀವಿ, ಆದರೆ ಯಾಕೆ ಎಲ್ಲರೂ ಸನ್ಯಾಸಿಗಳಾಗಲ್ಲ? ಯಾಕೆ ಎಲ್ಲರೂ ತ್ಯಾಗ ಮಾಡಿ ಹೊಟ್ಟೋಗಲ್ಲ? ಯಾಕೆ ಎಲ್ಲರೂ ತಪಸ್ಸು ಕೂತು ಬಿಡಲ್ಲ? ಬಿರಿಯುವ ಎದೆಗಾರಿಕೆ ಬೇಕು. ಅಯ್ಯ ಅಪ್ಪ, ನನ್ನೊಡಲೊಳಗೆ ನೀನೆಟ್ಟ ಬಿತ್ತ, ನನ್ನೊಡಲೊಳಗೆ ನೀನೆಟ್ಟ ಬಿತ್ತ. ಇದು ಈ ಕಾಯ ಇದೆಯಲ್ಲ, ಇದು ಕೃಷಿಯ ಕೇಂದ್ರ, ಇದು ಕೃಷಿಯ ನೆಲ. ಅಯ್ಯ ರಘುವೀರೇಶ್ವರ, ನೀನು ಇದರೊಳಗೆ ಒಂದು ಬಿತ್ತವನ್ನು ನೆಟ್ಟಿದೀಯ. ಅಂದರೆ ಒಂದು ಬಿತ್ತ ಅಂದರೆ ಬೀಜ, ಒಂದು ಅದನ್ನು ನೆಟ್ಟಿದೀಯ. ನೀ ನೆಟ್ಟ ಬಿತ್ತ ಚಿಗುರುವುದೆಂದು. ಅದು ಚಿಗುರೋದು ಯಾವಾಗಪ್ಪ? ಅದು ಬೆಳೆಯೋದು ಯಾವಾಗಪ್ಪ? ಚಿಗುರುವುದೆಂದು. ಅಂದರೆ ನನಗೆ ಭಕ್ತನಿಗೆ ಅಪೇಕ್ಷೆ ಇದೆ, ಆಸೆ ಇದೆ. ಏನು? ಮುಕ್ತಿಯನ್ನು ಕಾಣಬೇಕು, ತನ್ನ ಗುರಿಯನ್ನು ತಲುಪಬೇಕು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ಅವನು ಕೇಳ್ತಾ ಇದ್ದಾನೆ, ಯಾವಾಗ, ಎಷ್ಟು ದಿನ ಕಾಯೋದು? ಜಗಳ. ಚಿಗುರುವುದೆಂದು ಕೃಪೆ ದೋರಿ ಬೆಳೆಸೋ. ಅಪ್ಪ ದಯವಿಟ್ಟು ಕೃಪೆ ದೋರಿ ಬೆಳೆಸು, ನನ್ನನ್ನು ಬೇಗ ನನ್ನ ಮುಕ್ತನನ್ನಾಗಿ ಮಾಡು. ಕೃಪೆ ದೋರಿ ಬೆಳೆಸೋ, ಸಹಸ್ರಾರ ಫಲವ ಕಾಣಿಸೋ. ಎಲ್ಲ ಯೋಗದ ಎಲ್ಲ ಅಂತಃಶಕ್ತಿಯ ವಿಕಾಸ ಮೇಲ್ಮುಖವಾಗಿ ಶಕ್ತಿಯನ್ನು ಹರಿಸ್ಕೊಂಡು ಈ ಬ್ರಹ್ಮರಂಧ್ರದಲ್ಲಿ, ಇಲ್ಲಿ ಸಹಸ್ರಾರ ಅಂತ ಏನು ಕರೀತಾರೆ, ಅಲ್ಲಿ ಆ ಶಕ್ತಿ ನೆಲೆ ಆದಾಗ ಅವನಿಗೆ ಆ ಜ್ಞಾನದ ಆಸ್ಫೋಟ ಆಗುತ್ತೆ, ಅನುಭವವಾಗುತ್ತೆ ಅನ್ನೋದು ತತ್ವ. ಅದರಿಂದ ಈ ಸಹಸ್ರಾರ ಚಕ್ರ ಇಲ್ಲಿರೋದು. ಈ ಸಹಸ್ರಾರದ ಫಲವನ್ನು ಕಾಣಿಸೋ ಶ್ರೀ ರಘುವೀರೇಶ್ವರ. ನೋಡಿ, ಒಂದು ಕೃಷಿಯ ಹಿನ್ನೆಲೆ, ಕೃಷಿಯ ಚಿತ್ರಣವನ್ನು ಇಟ್ಕೊಂಡು ಭಕ್ತಿಯ ನಿವೇದನೆ ಅಥವಾ ಭಗವಂತನಲ್ಲಿ ಬೇಡ್ಕೊಳ್ಳೋದು, ನನಗೆ ಆ ಪ್ರಸಾದವನ್ನು, ಆ ಸಹಸ್ರಾರ ಫಲವನ್ನು ಕರುಣಿಸೋ ಅಂತ. ಅದಕ್ಕಿಷ್ಟೆಲ್ಲ ಅದೇ ಸೊಗಸಿರೋದು. ಸಾಹಿತ್ಯದ, ಕಾವ್ಯದ ವಚನಗಳೆಲ್ಲ ಈ ಸೊಗಸನ್ನು ಅನುಭವಿಸಬೇಕು ಅನ್ನೋದು ನನ್ನ ಈ ಒಂದು ಹಂಚಿಕೆಯ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.